ಎಕ್ಸಸೈಸ್ 10.2 ಥರ್ಡ್ ಕ್ವಶನ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಈ ಥರ್ಡ್ ಕ್ವಶನ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಒಂದ್ ಸರ್ಕಲ್ ತಗೊಳ್ಳೋಣ. ಓಕೆ, ಈ ಸರ್ಕಲ್ ಇಲ್ಲಿ ಡ್ರಾ ಮಾಡಿದ್ವಿ. ಈಗ ನೀವು ನೋಡಿದ್ರೆ ಈಗ ಅವ್ರು ಏನ್ ಕೊಟ್ಟಿದ್ದಾರೆ ಅದ್ರ ತಕ್ಕಂಗ್ ಡಯಾಗ್ರಾಮ್ ಹಾಕೋಣ. ಇಫ್ ಟ್ಯಾಂಜೆಂಟ್ಸ್ ಪಿ ಎ ಅಂಡ್ ಪಿ ಬಿ ಫ್ರಮ್ ಎ ಪಾಯಿಂಟ್ ಪಿ ಟು ಎ ಸರ್ಕಲ್. ಈಗ ಏನ್ ಕೊಟ್ಟಿದ್ದಾನೆ, ಪಿ ಪಾಯಿಂಟ್ ಇಂದ ಫ್ರಮ್ ಎ ಪಾಯಿಂಟ್ ಪಿ, ಈ ಪಿ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋಗಿದಾವೆ ಅನ್ಕೊಳ್ಳೋಣ. ಇಲ್ಲೊಂದು ಪಾಯಿಂಟ್ ಹತ್ರ ಹೋಗಿದೆ ಅನ್ಕೊಳ್ಳೋಣ. ಓಕೆ, ಸೊ ಅದನ್ನ ಜಾಯಿನ್ ಮಾಡೋಣ. ಓಕೆ, ಇದನ್ನ ಪಿ ಎ ಅಂತ ಕರೆಯೋಣ. ಓಕೆ, ಸೊ ಇದನ್ನ ಬಿ ಅಂತ ಕರೆಯೋಣ. ಸೊ ಪಿ ಎ ಪಿ ಬಿ ಟ್ಯಾಂಜೆಂಟ್. ಓಕೆ, ಈ ಲೈನ್ ಎಕ್ಸಾಕ್ಟ್ ಹಿಂಗ್ ಬರುತ್ತೆ. ಓಕೆ, ಸೊ ಇದು ರಫ್ ಡಯಾಗ್ರಾಮ್ ಆಗಿರೋದ್ರಿಂದ ನಡೆಯುತ್ತೆ. ಈ ಪಿ ಎ ಪಿ ಬಿ ಬಂದು ಟ್ಯಾಂಜೆಂಟ್. ಆಮೇಲೆ ಟು ಎ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ಸೆಂಟರ್ ಬಂದ್ಬಿಟ್ಟು ಏನಿದೆ, ಸೆಂಟರ್ ಬಂದ್ಬಿಟ್ಟು ಓ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ ಆಫ್ 80 ಡಿಗ್ರಿ. ಇವ್ರು ಏನ್ ಕೊಟ್ಟಿದ್ದಾರೆ, ಈ ಟ್ಯಾಂಜೆಂಟ್ ಅಲ್ಲ, ಇವ್ರ ಇಬ್ಬರ ಮಧ್ಯೆ ಆಂಗಲ್ ಬಂದ್ಬಿಟ್ಟು 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ದೆನ್ ಆಂಗಲ್ ಪಿ ಓ ಎ ಇಸ್ ಈಕ್ವಲ್ ಟು, ಈಗ ನೀವೇ ನೋಡ್ರಿ, ಇದನ್ನ ನಾನು ಡಾಟೆಡ್ ಲೈನ್ ಇಂದ ಜಾಯಿನ್ ಮಾಡಿದ್ರೆ, ಓಕೆ ಇದನ್ನ ಜಾಯಿನ್ ಮಾಡ್ತೀನಿ. ಈಗ ಅವ್ರಿಗೆ ಯಾವ ಆಂಗಲ್ ಬೇಕು, ಪಿ ಓ ಎ ಬೇಕು ಅವ್ರಿಗೆ. ಓಕೆ, ಪಿ ಓ ಎ ಈ ಆಂಗಲ್ ಮಾತ್ರ ಬೇಕು ಅವ್ರಿಗೆ. ಓಕೆನಾ, ಸೊ ಇದನ್ನ ಹೆಂಗ್ ಫೈಂಡ್ ಮಾಡ್ಬೇಕಂತ ಹೇಳ್ತೀನಿ. ಓಕೆ, ಫಸ್ಟ್ ಗಿವನ್ ಬರ್ಕೊಂಬೋಣ. ಈ ಗಿವನ್ ಏನ್ ಕೊಟ್ಟಿದ್ದಾರೆ, ಗಿವನ್ ಬಂದ್ಬಿಟ್ಟು ಇದಿಷ್ಟು ಎಷ್ಟು 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಆಂಗಲ್ ಪಿ ಇಸ್ ಈಕ್ವಲ್ ಟು 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಫೈಂಡ್ ಮಾಡ್ಬೇಕು, ಟು ಫೈಂಡ್ ಓಕೆ ಆಂಗಲ್ ಪಿ ಓ ಎ ಕಂಡುಹಿಡಿಬೇಕು. ಓಕೆ, ನಮ್ಗೆ ಈ ಆಂಗಲ್ ಮಾತ್ರ ಬೇಕು. ಈಗ ಅದಕ್ಕೆ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕಂತ ನೋಡೋಣ. ಫಸ್ಟ್ ಪ್ರೂಫ್. ಓಕೆ, ಈಗ ನಾನೇನ್ ಮಾಡ್ತೀನಿ, ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ತೀನಿ. ಇದು ಯಾಕೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಈಗ ಎರಡು ಟ್ರಯಾಂಗಲ್ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಓ ಎ ಪಿ ಅಂಡ್ ಟ್ರಯಾಂಗಲ್ ಓ ಬಿ ಪಿ. ಈಗ ನೀವೇ ನೋಡ್ರಿ, ಓ ಎ ಪಿ ಇದೊಂದು ಟ್ರಯಾಂಗಲ್ ತಗೊಂಡಿದ್ದೀನಿ, ಆಮೇಲೆ ಓ ಬಿ ಪಿ ಇದೊಂದು ಟ್ರಯಾಂಗಲ್ ತಗೊಂಡಿದ್ದೀನಿ. ಓಕೆ, ಈಗ ನೀವೇ ನೋಡಿದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬಹುದು. ಯಾಕೆ ಅಂತ ನೋಡ್ರಿ, ಇದೇನಿದು ರೇಡಿಯಸ್, ಇದು ಟ್ಯಾಂಜೆಂಟ್. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ ಎಷ್ಟು, 90 ಡಿಗ್ರಿ. ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇವರಿಬ್ಬರ ಮಧ್ಯೆ ಆಂಗಲ್ ಎಷ್ಟು, 90 ಡಿಗ್ರಿ. ಓಕೆ, ಸೊ ಇಲ್ಲಿ ರೀಸನ್ ಏನ್ ಬರೀಬಹುದು ನಾನು, ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಎಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬರೀಬಹುದು. ಆಮೇಲೆ ಓಕೆ, ಈಗ 90 ಡಿಗ್ರಿ ಅಪೋಸಿಟ್ ಏನಂತ ಕರಿತೀವಿ, ಹೈಪೋಟೆನ್ಸ್. ಈಗ ನೀವು ನೋಡಿದ್ರೆ ಓಕೆ, ಇವೆರಡು ಟ್ರಯಾಂಗಲ್ ಕಾಮನ್ ಸೈಡ್ ಏನು, ಓ ಪಿ. ಓ ಪಿ ಇಸ್ ಈಕ್ವಲ್ ಟು ಓ ಪಿ ಕಾಮನ್ ಸೈಡ್ ಆಯ್ತು. ಓಕೆ, ಆಮೇಲೆ ಇವೆರಡು ಟ್ರಯಾಂಗಲ್ ಅಲ್ಲಿ ನೋಡಿ, ಓ ಎ ಕೂಡ ರೇಡಿಯಸ್, ಓ ಬಿ ಕೂಡ ರೇಡಿಯಸ್. ಓಕೆ, ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್ ಸೇಮ್ ಇರುತ್ತೆ. ಸೊ ಓ ಎ ಇಸ್ ಈಕ್ವಲ್ ಟು ಓ ಬಿ ಅಂತ ಬರೀಬಹುದು. ಸೊ ಎದಕ್ಕೆ ರೀಸನ್ ಏನು, ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಓಕೆನಾ, ಈಗ ನಾನೇನ್ ಬರೀಬಹುದು ಅಂದ್ರೆ, ಟ್ರಯಾಂಗಲ್ ಓ ಎ ಪಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಓ ಬಿ ಪಿ ಅಂತ ಬರೀಬಹುದು. ಓಕೆ, ಯಾವ ರೂಲು ನೋಡ್ರಿ, ಆರ್ ಎಚ್ ಎಸ್ ಕಾಂಗ್ರೆನ್ಸಿ ರೂಲ್ ಬರುತ್ತೆ. ಆರ್ ಎಚ್ ಎಸ್ ಕಾಂಗ್ರೆನ್ಸಿ ರೂಲ್ ಬರುತ್ತೆ. ಓಕೆ, ಯಾಕೆ ಅಂತ ನೋಡ್ರಿ, ಇದು 90 ಡಿಗ್ರಿ ಅಂತ ತಗೊಂಡಿವಿ ಅಂದ್ರೆ 90 ಡಿಗ್ರಿ ಅಂದ್ರೆ ರೈಟ್ ಆಂಗಲ್. ಓಕೆ, ರೈಟ್ ಆಂಗಲ್ ಅಪೋಸಿಟ್ ಇರೋ ತಗೊಂಡಿ ನೋಡ್ರಿ, ಓ ಪಿ ಬಂದ್ ಹೈಪೋಟೆನಸ್, ಇದಕ್ಕೂ ಹೈಪೋಟೆನಸ್ ಇದಕ್ಕೂ ಹೈಪೋಟೆನಸ್. ಸೊ ರೈಟ್ ಆಂಗಲ್ ಹೈಪೋಟೆನಸ್ ಇನ್ನೊಂದು ಸೈಡ್, ಆರ್ ಎಚ್ ಎಸ್ ರೂಲ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಈಗ ಸೈಡಿಗೆ ಏನ್ ಬರಿಬಹುದು ಅಂತ ನೋಡ್ರಿ. ಸಿ ಪಿ ಸಿ ಟಿ ಏನ್ ಬರಿಬಹುದು ಅಂತಂದ್ರೆ, ಓಕೆ ಈಗ ಸಿ ಪಿ ಸಿ ಟಿ ಸಿಂಪಲ್ ಆಗಿ ಈ ಆಂಗಲ್ ಎಷ್ಟು ಇರ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಅಂದ್ರೇನು, ಎ ಪಿ ಓ ಇಸ್ ಈಕ್ವಲ್ ಟು
PPO ಅಂತ ಬರಿಬಹುದು. ಓಕೆ, ಇಲ್ಲಿ ಏನ್ ಬರಿತೀನಿ ನಾನು, ಆಂಗಲ್ APO ಇಸ್ ಈಕ್ವಲ್ ಟು ಆಂಗಲ್ BPO ಅಂತ ಬರಿಬಹುದು. ಇದೇನಿದು CPCT. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆನಾ? ಈಗ ನೀವು ನೋಡಿದ್ರೆ ಈ ಆಂಗಲ್ ಏನು, ಈ ಆಂಗಲ್ ಎಷ್ಟಿರುತ್ತೋ APO BPO ಕೂಡ ಅಷ್ಟೇ ಇರುತ್ತೆ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ ನೋಡೋಣ. ಓಕೆ, ಈಗ ಆಂಗಲ್ P ಅವನೇ ಕೊಟ್ಟಿದ್ದಾನೆ. ಎಷ್ಟು ಆಂಗಲ್ P ಎಷ್ಟು ಕೊಟ್ಟಿದ್ದಾನೆ? 80 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನೀವೇ ನೋಡ್ರಿ, ನಾನು ಆಂಗಲ್ P ನ ಏನಂತ ಬರಿಬಹುದು? ಆಂಗಲ್ P ನ APO ನೋಡ್ರಿ, APO ಈ ಆಂಗಲ್ ಪ್ಲಸ್ BPO ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಆಂಗಲ್ P ಬರುತ್ತೆ. ಸೊ ಅದನ್ನ ಬರಿತೀನಿ. ಸೊ ನಾನೀಗ ಆಂಗಲ್ P ನ ಏನಂತ ಬರಿಬಹುದು? ಆಂಗಲ್ APO ಪ್ಲಸ್ ಆಂಗಲ್ BPO ಅಂತ ಬರಿಬಹುದು. ಇಸ್ ಈಕ್ವಲ್ ಟು 80 ಡಿಗ್ರಿ. ಈಗ ನೀವೇ ನೋಡ್ರಿ, BPO ಇದ್ದಲ್ಲಿ ಏನ್ ಬರಿಬಹುದು? ನಾನು APO ಅಂತ ಬರಿಬಹುದು. ಆಂಗಲ್ APO ಪ್ಲಸ್ BPO ಇದ್ದಲ್ಲಿ ಏನ್ ಬರ್ತೀನಿ? ನಾನು APO ಬರಿತೀನಿ. ಇಸ್ ಈಕ್ವಲ್ ಟು 80 ಡಿಗ್ರಿ. APO ಪ್ಲಸ್ APO 2 ಆಂಗಲ್ APO ಆಗುತ್ತೆ. ಇಸ್ ಈಕ್ವಲ್ ಟು 80 ಆಂಗಲ್ APO ಇಸ್ ಈಕ್ವಲ್ ಟು 80 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. 2 1 2 40 ಸೊ ಆಂಗಲ್ APO ಎಷ್ಟಾಯ್ತು? 40 ಡಿಗ್ರಿ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ. ಈಗ ನಾನು ಬರೀ ಟ್ರಯಾಂಗಲ್ ಒಂದೇ ತಗೊಂತೀನಿ. ಓಕೆ, ಈಗ ಟ್ರಯಾಂಗಲ್ ಯಾವ್ದು ತಗೋಬೇಕು ನೋಡ್ರಿ. ಈಗ ನೋಡ್ರಿ, ಫಸ್ಟ್ ಟ್ರಯಾಂಗಲ್ ತಗೊಳ್ರಿ. ಯಾಕಂದ್ರೆ ನನಗೆ ಏನ್ ಬೇಕಿಲ್ಲಿ, ಏನ್ ಬೇಕು ನೋಡ್ರಿ? POA ಬಂದು ಫಸ್ಟ್ ಟ್ರಯಾಂಗಲ್ ಅಲ್ಲಿ ಬರುತ್ತೆ. ಆ ಟ್ರಯಾಂಗಲ್ ತಗೊಂತೀನಿ. ಏನಿದೆ ಅದು? OAP. ಓಕೆ, ಸೊ ಇಲ್ಲಿ ಬರಿತೀನಿ OAP. ಓಕೆ, ನೀವೇ ನೋಡ್ರಿ, APO ಎಷ್ಟು ಬಂದಿದೆ? APO ಎಷ್ಟು ಬಂದಿದೆ? 40 ಡಿಗ್ರಿ ಅಂತ ಗೊತ್ತಾಗಿದೆ. ಓಕೆ, ಆಂಗಲ್ A 90 ಡಿಗ್ರಿ ತಾನೆ. ರೇಡಿಯಸ್ ಟ್ಯಾಂಜೆಂಟ್ ಮಧ್ಯೆ ಆಂಗಲ್ ಎಷ್ಟು? 90 ಡಿಗ್ರಿ. ಈಗ ನಾನು ಇದನ್ನ ಫೈಂಡ್ ಮಾಡ್ಬೇಕಾಯ್ತು. ಯಾವ್ದು? POA ಫೈಂಡ್ ಮಾಡ್ಬೇಕಾಯ್ತು. ಅದನ್ನ ಫೈಂಡ್ ಮಾಡ್ಬೇಡ. ಈಗ ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಸೇರಿ ಎಷ್ಟು? ಇಲ್ಲಿ ಬರೆಯೋಣ. ಇನ್ ಟ್ರಯಾಂಗಲ್ OAP. ಓಕೆ, ಸೊ ಆಂಗಲ್ OAP ಪ್ಲಸ್ ಆಂಗಲ್ APO ಪ್ಲಸ್ ಆಂಗಲ್ POA ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿಬಹುದು. ರೀಸನ್ ಏನಕ್ಕೆ ಇಲ್ಲಿ ಬರಿಬಹುದು ಅಂತಂದ್ರೆ, ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ ಇನ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಓಕೆ, ಎಲ್ಲ ಆಂಗಲ್ ಸೇರಿದ್ರೆ ಟ್ರಯಾಂಗಲ್ ಅಲ್ಲಿ 180 ಡಿಗ್ರಿ ಬರುತ್ತೆ. ಈಗ OAP ಅಂದ್ರೆ ಇದು ಬರುತ್ತೆ. ಎಷ್ಟು? OAP 90 ಡಿಗ್ರಿ ಇದೆ. APO ಏನು 40 ಡಿಗ್ರಿ ಇದೆ. 40 ಡಿಗ್ರಿ ಬರಿತೀನಿ. ಈ POA ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಅದನ್ನ ಆಸ್ ಇಟ್ ಈಸ್ ಬರಿತೀನಿ. ಇಸ್ ಈಕ್ವಲ್ ಟು 180 ಡಿಗ್ರಿ. ಆಮೇಲೆ 90 ಪ್ಲಸ್ 40 ಎಷ್ಟು? 130. 130 ಪ್ಲಸ್ ಆಂಗಲ್ POA ಇಸ್ ಈಕ್ವಲ್ ಟು 180. ಆಂಗಲ್ POA ಇಸ್ ಈಕ್ವಲ್ ಟು 180 ಪ್ಲಸ್ 130 ಹಾಕೊಂಡು ಹೋದ್ರೆ ಮೈನಸ್ 130. ಆಂಗಲ್ POA ಇಸ್ ಈಕ್ವಲ್ ಟು ಎಷ್ಟಾಯ್ತು? 50 ಡಿಗ್ರಿ ಆಯ್ತು. ಸೊ ಆಪ್ಷನ್ ಯಾವ್ದು ನೋಡ್ರಿ? ಆನ್ಸರ್ 50 ಡಿಗ್ರಿ ಬಂದಿದೆ. ಆಪ್ಷನ್ ಬಂದ್ಬಿಟ್ಟು ಎ. ಆಪ್ಷನ್ ಎ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅದನ್ನ ಫಾಲೋ ಮಾಡ್ರಿ. ಅದ್ರ ಜೊತೆಗೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಕೂಡ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಅಪ್ಡೇಟ್, ಇಲ್ಲ ಏನಾದ್ರೂ ನೋಟ್ಸ್ ಕೊಟ್ಟರೋ ಅಪ್ಡೇಟ್ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.